ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಫುಟ್ಪಾತಿಂದ ಜೀವನವನ್ನು ಪ್ರಾರಂಭಿಸಿ ಕೋಟ್ಯಾಧಿಪತಿ ಆದಂಥ ಕತೆ. ಸುಮಾರು ಒಂದು 40 ವರ್ಷಗಳ ಹಿಂದೆ ಮದುವೆಯಾಗಿ 8 ದಿನ ಆಗಿತ್ತು. ಏನೋ ಸಮಸ್ಯೆಯಿಂದ ಮನೆಯಿಂದ ಹೊರಡೆ ಬಂದು ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಏನೂ ಗೊತ್ತಿಲ್ಲ, ಏನು ಮಾಡಬೇಕಂತ ತೋಚ್ತಿಲ್ಲ. ಆಗ ಒಂದು ಸಣ್ಣದಾದಂಥ ಸೀಮೆಣ್ಣೆ ಸ್ಟವನ್ನು ಇಟ್ಕೊಂಡು ಫುಟ್ಪಾತ್ ಮೇಲೆ ಟೀಯ ವ್ಯಾಪಾರವನ್ನು ಮಾಡೋಕ್ಕೆ ಪ್ರಾರಂಭಿಸ್ತಾರೆ. ಬೆಳಗ್ಗೆ 3:30 ಗಂಟೆಯಿಂದನೂ ಪ್ರಾರಂಭವಾದಂತಹ ಟೀ ವ್ಯಾಪಾರ ಸಾಯಂಕಾಲ 12 ಗಂಟೆವರೆಗೂ ಕೂಡ ಪ್ರತಿನಿತ್ಯ ಅವರು ದುಡಿತಾ ಇದ್ದರು. ಮೊದಲಿಗೆ ಆ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ ಮೊದಲನೇ ದಿನವೇ, ಆ ಮೊದಲನೇ ಕೆಲವು ಗಂಟೆಗಳಲ್ಲೇ ಒಂದು ಮಹಿಳೆ, ಒಂದು 40-42 ವರ್ಷದ ಆಸುಪಾಸಿನ ಒಂದು ಮಹಿಳೆ ಬಂದು ಒಂದು ಕಪ್ಪು ಟೀಯನ್ನು ಕುಡಿತಾರೆ. ಅದು ಮೊದಲನೇ ವ್ಯಾಪಾರ ಅಂತ, ಬೋಣಿ ಅಂತ ಹೇಳ್ತೀವಲ್ಲ, ಆ ರೀತಿ ಮೊದಲ ವ್ಯಾಪಾರ, ಮೊದಲಾದ ದುಡ್ಡು ಬಂದಂಥ ದುಡ್ಡು. ಆಗ ಒಂದು ಕಪ್ ಟೀಗೆ 15 ಪೈಸೆ ಇರುತ್ತೆ. ಆಯಿತು, ಇದೇ ರೀತಿ ದಿನನಿತ್ಯ ನಡೀತಾ ಇತ್ತು. ಒಬ್ಬ ಕಾರಲ್ಲಿ ಪ್ರತಿದಿನ 7 ಗಂಟೆಗೆ ಆ ಕಡೆಯಿಂದ ಹೋಗೋರು ಈ ಟೀ ಮಾರುವನ್ನು ನೋಡ್ಕೊಂಡು ಹೋಗ್ತಿದ್ದ. ಸಂಜೆ 8 ಗಂಟೆ ಬರಬೇಕಾದ್ರೂ ಈ ಟೀ ಮಾರುವನ್ನು ನೋಡ್ಕೊಂಡು ಹೋಗ್ತಿದ್ದ. ಪ್ರತಿನಿತ್ಯ ಇದೇ ರೀತಿ ನಡೀತಿತ್ತು. ಈ ಟೀ ಮಾರುವವನ ಇವನ ಒಂದು ಆ ಉತ್ಸವ, ಆ ಜಿದ್ದು, ಆ ಒಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 8 ಗಂಟೆ ಒಂದು ಚೂರು ಕೂಡ ಟೈರ್ಡ್ನೆಸ್ ಇದೆ. ಆ ಉತ್ಸವದಿಂದ ಟೀ ಮಾರೋದನ್ನು ನೋಡಿ ಇವನಿಗೂ ಒಂಥರ ಕುತೂಹಲ ಅನಿಸ್ತು. ಒಂದು ದಿನ ಕಾರು ಇಳಿದು ಹತ್ರ ಬಂದು ಅಲ್ಲಿ ಒಂದು ಟೀಯನ್ನು ತೆಗೆದು ಕುಡಿತಾನೆ. ಆ ಟೀ ಅಷ್ಟು ರುಚಿಯಾಗಿತ್ತಂದರೆ ಅಷ್ಟು ಅದ್ಭುತವಾಗಿತ್ತು. ಇದುವರೆಗೂ ಅಂಥ ರುಚಿ ಇರುವಂಥ ಟೀಯನ್ನು ಅವನು ಎಲ್ಲೂ ಸೇವನೆ ಮಾಡಿರಲಿಲ್ಲ. ಅಷ್ಟು ರುಚಿಯಾಗಿತ್ತು ಆ ಟೀ. ಅಷ್ಟು ರುಚಿಯಾಗಿರೋಕ್ಕೆ ಕಾರಣ ಇಷ್ಟೇ, ಸಂಪೂರ್ಣ ಮನಸ್ಸಿಟ್ಟು ನಾವು ಯಾವ ಕೆಲಸವನ್ನು ಮಾಡ್ತೇವೆ ಅದು ಅದ್ಭುತವಾಗಿರುತ್ತೆ, ಸುಂದರವಾಗಿರುತ್ತೆ, ರುಚಿಯಾಗಿರುತ್ತೆ ಅಡುಗೆ. ಆದರೆ ಆದ ಕೂಡಲೇ, ಟೀ ಕುಡಿದ ಕೂಡಲೇ 15 ಪೈಸೆ ದುಡ್ಡು ಕೊಡ್ತಾರೆ. ನೆಕ್ಸ್ಟ್ ಒಂದು ದಿನಕ್ಕೆ ಎಷ್ಟು ಟೀ ಹೋಗುತ್ತೆ ಅಂತ ಕೇಳ್ತಾನೆ. ಆಗ ಒಂದು 500-600 ಟೀ ಹೋಗುತ್ತೆ ಸರ್ ಅಂತ ಹೇಳ್ತಾರೆ. ಆ ವ್ಯಕ್ತಿದೊಂದು ಫ್ಯಾಕ್ಟ್ರಿ ಇತ್ತು. ಆ ಫ್ಯಾಕ್ಟ್ರಿಯಲ್ಲಿ 3000 ಜನರು ಕೆಲಸ ಮಾಡ್ತಾಯಿದ್ರು. ಆಗ ಇವ್ರು ಹೇಳ್ತಾರೆ, ಇಲ್ಲಿ 600-700 ಟೀ ಅಲ್ವ, ಒಂದು ಕೆಲಸ ಮಾಡು, ಬೆಳಗ್ಗೆ ಸಾಯಂಕಾಲ 2 ಟೈಮ್ ಕೂಡ ನಮ್ಮ ಫ್ಯಾಕ್ಟ್ರಿಗೆ ಇಷ್ಟು ಟೀಗಳು ಬೇಕು ಅಂತ ಹೇಳ್ಬಿಟ್ಟು. ನೋಡಿ, 600 ಟೀಯಿಂದ 3000 ಅಂದರೆ ಬೆಳಗ್ಗೆ ಸಾಯಂಕಾಲದಿಂದ 6000 ಟೀಗೆ ಬಂತು. ಈ ರೀತಿ ಹಂತವಾಗಿ ದುಡಿದು ತುಂಬ ಉತ್ತಮ ಸ್ಟೇಜಿಗೆ ಬಂದ. ಮಕ್ಕಳಿಗೆ ಮದುವೆ ಆಯಿತು. ಸುಮಾರು ಒಂದು 2 ತಲೆಮಾರು ಕೂತು ತಿನ್ನುವಷ್ಟು ದುಡ್ಡನ್ನು ಸಂಪಾದನೆ ಮಾಡಿದ. ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ದುಡ್ಡು, ಯಾರ ತಲೆ ಹೊಡೆದಲ್ಲ, ಮೋಸ ಮಾಡಿ ಅಲ್ಲ, ಇನ್ನು ಬೇರೆ ಯಾವುದೋ ಅಡ್ಡ ರೀತಿ ಅಲ್ಲ. ಇದೇ ರೀತಿ ಟೀ ಬಿಸ್ನೆಸ್ನಿಂದನೇ ಕಷ್ಟಪಟ್ಟು, ಅದರ ನಂತರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಂದರು, ಬಿಲ್ಡಿಂಗ್ ಕಟ್ಟಿ ಮಾಡೋದು, ಈ ರೀತಿ ಹಂತವಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ದುಡ್ಡು ಅದು. 2 ತಲೆಮಾರು ಕೂತು ತಿನ್ನುವಷ್ಟು ಸಂಪಾದನೆ ಮಾಡಿ ಆಯಿತು. ಮಕ್ಕಳಿಗೂ ಕೂಡ ಮದುವೆ ಆಯಿತು. ಆಗಲೂ ಕೂಡ ಇವನ ಬಿಸ್ನೆಸ್ಸು ನಡೀತಿದೆ. ಆಗ ವಯಸ್ಸು ಸುಮಾರು ಈಗ ಒಂದು 60-65 ವರ್ಷಕ್ಕೆ, 70 ವರ್ಷದ ಆಸುಪಾಸಿಗೆ ಬಂದಿದ್ದಾರೆ. ಒಂದು ದಿನ ಇದ್ದಕ್ಕಿದ್ದಾಗೆ ಒಂದು ಯೋಚನೆ ಶುರುವಾಗುತ್ತೆ. ಒಬ್ಬ ಲಾಯರ್ನ ಕರೆದ್ಬಿಟ್ಟು, ಟೋಟಲ್ ಎಷ್ಟು ಆಸ್ತಿ ಇದೆ, ಅಷ್ಟು ಆಸ್ತಿಯನ್ನು ನಮ್ಮ 2 ಮಕ್ಕಳಿಗೆ ಹಂಚಿ ಅಂತ ಹೇಳಿದಾಗ, ಆ ಹಂಚಿದ ನಂತರ ಇದೆಷ್ಟು ತಲೆಮಾರು ತಿನ್ಬೋದು ಅಂತ ಚರ್ಚೆ ನಡೆದಾಗ, ಒಂದು 2 ತಲೆಮಾರು ಕೂತು ತಿನ್ನೋಷ್ಟು ಆಸ್ತಿಗಳಿದೆ ಅಂತ ಅವ್ರಿಗೆ ಹೇಳ್ತಾರೆ. ಅವನು ಅರಿವು ಬಂತು. ಅಲ್ಲಿಂದ ಹೋಗ್ತಾರೆ. ಅವತ್ತು ನೈಟಿಂದ ಅವನಿಗೆ ಯಾವ ರೀತಿಯಾದಂಥ ಒಂದು ಚಿಂತೆ ಶುರುವಾಯ್ತು ಅಂದರೆ, ಅಯ್ಯೋ, 2 ತಲೆಮಾರು ತಿನ್ನುವಷ್ಟು ಆಸ್ತಿ ಇದೆ, ಅದೇ 3ನೇ ತಲೆಮಾರಿಗೆ ಏನು ಮಾಡೋದು, 3ನೇ ತಲೆಗೆ ಏನು ಮಾಡೋದು, 3ನೇ ತಲೆಮಾರು ಕೂತು ತಿನ್ನೋಕ್ಕೆ ಏನು ಮಾಡೋದು, ಅವ್ರಿಗೆ ಏನು ಮಾಡೋದು ಅಂತ ಈ ಚಿಂತೆಗೆ ಅವನು ಒಳಗಕ್ಕೆ ಶುರುವಾಗ್ತಾನೆ. ಅದೇ ಚಿಂತೆಯಲ್ಲಿ ದಿನ ಕೊರಗಕ್ಕೆ ಶುರು ಮಾಡ್ತಾನೆ. ಯಾರ ಹತ್ರ ಕೂಡ ಹೇಳ್ಕೊಳ್ಳಲ್ಲ. ಮನಸ್ಸಲ್ಲೇ ಆ ಕೊರಗು ಇರುತ್ತೆ. ಏನು ಮಾಡಬೇಕಂತ ಗೊತ್ತಾಗಲ್ಲ. ಅಲ್ಲಿಂದ ಒಂದು ಸ್ವಾಮೀಜಿ ಎಲ್ಲವನ್ನೂ ತ್ಯಾಗ ಮಾಡಿ ತುಂಬ ಸಾಧಾರಣವಾಗಿ ಸಿಂಪಲಾಗಿ ಜೀವನ ನಡೆಸ್ತಿದ್ದವರು ಒಬ್ಬರು, ಅವ್ರ ಹತ್ರ ಹೋಗ್ತಾನೆ. ಹೋದಾಗ ಇವನ ಸಮಸ್ಯೆಗಳನ್ನು ಹೇಳ್ತಾನೆ. ನಡೆದು ಬಂದ ದಾರಿ ಅದಿದೆಲ್ಲ ಹೇಳ್ತು. ಈಗ 2 ತಲೆಮಾರಿಗೆ ಕೂತು ತಿನ್ನುವಷ್ಟು ಆಸೆ ಮಾಡ್ತಿದ್ದೆ, ಆದರೆ 3ನೇ ತಲೆಮಾರಿಗೆ ಏನು ಮಾಡೋದು, ಅದೇ ಕೊರಗು ಚಿಂತೆ ನನ್ನಲ್ಲಿದೆ ಅಂತ. ಸ್ವಾಮೀಜಿ ಏನು ಹೇಳಲ್ಲ, ಒಂದು ಕೆಲಸ ಮಾಡು, ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಅಜ್ಜಿ ಇದ್ದಾರೆ, ಒಂದು ಮೋರಿ ಒಳಗೆ ಒಂದು ಚಿಕ್ಕದು ಮನೆ ಥರ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ 2 ಚಪಾತಿ ತಗೊಂಡೋಗಿ ಕೊಟ್ಬಿಡು ಅಂತ ಹೇಳ್ತಾರೆ ಅಷ್ಟೆ. ಇವನ್ ಉತ್ತರ ಕೇಳಕ್ಕೆ ಬಂದಿದ್ದೇನು, ಸ್ವಾಮೀಜಿ ಇನ್ನೊಂದೇನು ಹೇಳ್ತಾರೆ. ಸರಿ ಆಯಿತು, ಸ್ವಾಮೀಜಿ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು 2 ಚಪಾತಿಯನ್ನು ತಗೊಂಡು ಆ ಮುದುಕಿ ಹತ್ರ ಹೋಗ್ತಾನೆ. ಆ ಮುದುಕಿ ಒಬ್ಬಳೇ ಕೂತ್ಕೊಂಡಿದ್ದಾಳೆ.
ಮುದುಕಿಯನ್ನು ನೋಡ್ತಾನೆ. ಇವನು ಕೂಡ ಮುದುಕಿ ಹತ್ರ ಬಂದು ಕೂತ್ಕೊಳ್ತಾನೆ. ಎಲ್ಲೋ ಇಬ್ಬರಿಗೂ ನೋಡಿದಂಥ ನೆನಪು. ಆಗ ಆ ಮುದುಕಿಗೆ ನೆನಪಿನ ಶಕ್ತಿ ಇರುತ್ತೆ. ನೀನು ಮೊದಲನೇ ಬಾರಿ ಅಂಗಡಿ ಓಪನ್ ಮಾಡುವಾಗ ಮೊದಲನೇ ಟೀ ನಾನು ಕುಡಿದೆ, 15 ಪೈಸೆ ಕೊಟ್ಟು ನಿನಗೆ ಟೀ ಕುಡಿದ್ನಲ್ಲಪ್ಪ, ಅವಳೇ ನಾನು ಅಂತ. ಇವನು ಶಾಕ್ ಆಗುತ್ತೆ. ಇಷ್ಟು ದಿನ ಕೂಡ ಒಬ್ಬಂಟಿಯಾಗಿ ಜೀವನ ಮಾಡ್ತಿದ್ರ ಅಂತ. ಹೌದು ಅಂತ ಅವಳು ಹೇಳ್ತಾಳೆ. ಸರಿ ಆಯಿತು, ಚಪಾತಿ ಸಾಯಂಕಾಲ ಈಗ 4 ಗಂಟೆ ಹೋಗಿರ್ತಾನೆ, ಮಧ್ಯಾಹ್ನ ಊಟ ಮಾಡ್ತಾರ ಅಂತ ಕೇಳ್ತಾನೆ. ಇಲ್ಲ ಅಂತ ಹೇಳಿದ್ರೆ ಸರಿ ಚಪಾತಿ ತಿನ್ನಿ ಅಂತ 2 ಚಪಾತಿಯನ್ನು ಕೊಡ್ತಾನೆ. ಆ ಮುದುಕಿ 2 ಚಪಾತಿಯನ್ನು ತಿಂತಾರೆ. ಆಯ್ತು, 2 ಚಪಾತಿ ತಿಂದಾಯಿತು. ಇನ್ನು ರಾತ್ರಿಗೆ ಏನು ಮಾಡ್ತೀರಾ ಅಂತ ಈ ವ್ಯಕ್ತಿ ಆ ಮುದುಕಿಯನ್ನು ಕೇಳ್ತಾನೆ. ಅದಕ್ಕೆ ಆ ಮುದುಕಿ ಹೇಳ್ತಾಳೆ, ಅದ್ರ ಬಗ್ಗೆ ನಾನು ಚಿಂತೆ ಪಡಲ್ಲಪ್ಪ, ಈಗ 2 ಚಪಾತಿ ಸಿಗ್ತಾ ಅಷ್ಟು ಮಾತ್ರ ಸಿಕ್ತು, ತಿಂದೆ ಅಷ್ಟೇ. ನಾಳೆ ಬಗ್ಗೆ ಆಗಿರ್ಬೋದು, ರಾತ್ರಿ ಬಗ್ಗೆ ಆಗಿರ್ಬೋದು, ನಾಳೆ ಬಗ್ಗೆ ಆಗಿರ್ಬೋದು, ನಾಡಿದ ಬಗ್ಗೆ ನಾನು ಚಿಂತೆ ಪಡಲ್ಲ ಅಂತ ಹೇಳ್ತಾನೆ. ಆ ಚಿಂತೆ ಪಡೆದಿದ್ರಿಂದನೇ ನಾನು ಇವತ್ತು 80 ವರ್ಷ ಆದರೂ ಕೂಡ ಇನ್ನೂ ಗಟ್ಟಿಮುಟ್ಟಿಯಾಗಿ ಬದುಕ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಇವನಿಗೊಂದು ಸಲ ಸ್ವಾಮೀಜಿಲಿ ಕಳಿಸಿದ್ದು ಯಾಕೆ, ಇವಳು ಹೇಳಿದ ಮಾತುಗಳು ಏನು ಇವನಿಗೆ ಮಾತೇ ಬಂದಿಲ್ಲ. ಸರಿ ಬರ್ತೀನಂತ ಅವನ ಕೈಯಲ್ಲಿ ಸ್ವಲ್ಪ ದುಡ್ಡಿದ್ದ, ಜೋಬಲ್ಲಿ ಎಷ್ಟು ದುಡ್ಡಿದ್ದೋ ಅಷ್ಟು ದುಡ್ಡನ್ನು ಆ ಹೆಂಗಸಿಗೆ ಕೊಟ್ಟು ಹಂಗೇ ನಡ್ಕೊಂಡು ಬರ್ತಾನೆ. ಆ ನಡ್ಕೊಂಡು ಬಂದು ರಾತ್ರಿ ಮಲಗಿದ ನಂತರ ಅವನು ಯೋಚನೆ ಮಾಡ್ತಾನೆ, ಸ್ವಾಮೀಜಿ ತೋರಿಸಿದಂಥ ಆ ದಾರಿ ಮತ್ತು ಇವಳು ಹೇಳಂಥ ಉತ್ತರ. ಅವಳು ಏನು ಹೇಳ್ತಂದರೆ, ಸಾಯಂಕಾಲ ಬಗ್ಗೆನೇ ನಾನು ಚಿಂತೆ ಪಡಲ್ಲ, ನಾಳೆ ಬಗ್ಗೆ ಚಿಂತೆ ಪಡಲ್ಲ. ಅವಳೇ 40 ವರ್ಷದಿಂದ ಚಿಂತೆ ಪಡೆದೇನೆ ಈ ರೀತಿ ಬದುಕ್ತಾ ಬಂದವಳು, ಇನ್ನು ಮುಂದೆ ಕೂಡ ಬದುಕ್ತೀನಿ ಅಂತ ಒಂದು ಆತ್ಮಶಕ್ತಿ ಅವಳು. ನಾನು ಯಾಕೆ 3ನೇ ತಲೆಮಾರಿನ ಬಗ್ಗೆ ಚಿಂತೆ ಪಡಬೇಕು ಅನ್ನೋದು ಜ್ಞಾನೋದಯ ಅವನಿಗೆ ಆಗುತ್ತೆ. ವಿಚಾರದ ಸಾರಾಂಶ ಏನಂದರೆ, ನಾವು ಪ್ರಸ್ತುತ ಇರುವ ಸಂತೋಷವನ್ನು ಅನುಭವಿಸದೆ ಮುಂದಿನ ಬರುವಂಥ ಯಾವುದೇ ಒಂದು ಕೆಲಸಗಳಾಗಿರ್ಬೋದು, ಘಟನೆಗಳಾಗಿರ್ಬೋದು, ಅದ್ರ ಬಗ್ಗೆ ಕೊರಗ್ತಾ ಯೋಚನೆ ಮಾಡ್ತಾ ಪ್ರಸ್ತುತ ಸಂತೋಷಗಳನ್ನು ಆಟೋಮೆಟಿಕ್ಕಾಗಿ ಕಳ್ಕೊಂಡು ಬರ್ತಿದೆ. ಒಂದರಿಂದ ಆ ಕಳ್ಕೊಂಡು ಬರ್ತಾನೆ ಇರ್ತೇವೆ. ಪ್ರತಿದಿನ ಕೂಡ ಅಷ್ಟೇ. ಇವತ್ತು ಕಳೆದ ಆಯ್ತಾ, ಇದು ನಾಳೆ ಚಿಂತೆ, ಆಚೆ ನಾಳೆ ಚಿಂತೆ. ನಾಳೆಯ ಚಿಂತೆಯಲ್ಲಿ ಇವತ್ತಿನ ಸಂತೋಷವನ್ನು ನಾವು ಮರೆತಿದ್ದೀವಿ ಅನ್ನೋದು ನಾವು ಯೋಚನೆ ಮಾಡಬೇಕು ಸ್ನೇಹಿತರೆ. ಜೀವನ ಹೇಗಿದ್ರೂ ಕೂಡ ಜೀವನ ನಡೆಯುತ್ತೆ. ಫುಟ್ಪಾತಲ್ಲಿದ್ದವನು ಕೋಟ್ಯಾಧಿಪತಿ ಆದ ಇವನು ಜೀವನ ನಡೀತು. ಅದೇ ಮೊದಲನೇ ಬಾರಿಗೆ 40 ವರ್ಷದಿಂದ ಬೀದಿಯಲ್ಲಿದ್ದಂಥ ಆ ಮಹಿಳೆ ಟೀ ಕುಡಿದ್ಲು, ಅವಳು ಕೂಡ 80 ವರ್ಷ ಆದರೂ ಕೂಡ ಅವಳು ಕೂಡ ಬದುಕ್ತಿದ್ದಾಳೆ, ಅವಳು ಕೂಡ ಜೀವನ ನಡೀತು. ಜೀವನ ಹೇಗಿದ್ರೂ ಕೂಡ ಜೀವನ ನಡೆಯುತ್ತೆ. ಆ ಜೀವನಕ್ಕೆ ಅನುಗುಣವಾಗಿ ನಾವು ಸಂತೋಷದಿಂದ ಬದುಕುವುದನ್ನು ಕಲಿಬೇಕು ಅನ್ನೋದೊಂದು ವಿಚಾರ ಈ ಕಥೆಯಲ್ಲಿ ಬರುತ್ತೆ, ಆ ಸಾರಾಂಶದಲ್ಲಿ ಬರುತ್ತೆ ಸ್ನೇಹಿತರೆ. ಅದರ ನಂತರ ಅವನು ಸರಿ ಯಾಕೆ ಮುಂದಿನ ತಲೆಮಾರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು, ಇನ್ನು ಯೋಚನೆ ಮಾಡಿ ಇನ್ನೂ ಸಂತೋಷವಾಗಿ ನನ್ನ ಜೀವನವನ್ನು ಕಳಿಬೇಕು ಅಂತ ಯೋಚನೆ ಮಾಡೋಷ್ಟರಲ್ಲಿ ಆ ಕೊರಗಿದೆಯಲ್ಲ, ಮುಂದಿನ ತಲೆಮಾರ ಮಾಡಿಟ್ಟಿಲ್ಲ ಅಂತ ಆ ಕೊರಗು ಸುಮಾರು ಒಂದು 6 ತಿಂಗಳು 1 ವರ್ಷದ ಆ ಕೊರಗಿನಲ್ಲಿ, ಆ ಚಿಂತೆಯಲ್ಲಿ ಇವನಿಗೆ ಬರಬಾರ್ದ ರೋಗ ಎಲ್ಲ ಬಂದುಬಿಡ್ತು. BP, ಶುಗರು, ಅದು ಇದು ಎಲ್ಲ ರೋಗಗಳು ಅಷ್ಟೊತ್ತಿಗೆ ಅವನು ತಂದುಬಿಟ್ಟಿರ್ತಾನೆ. ಚಿಂತೆ ಚಿತೆವರೆಗೂ ತಗೊಂಡು ಹೋಗುತ್ತೆ. ಯಾವತ್ತೂ ಕೂಡ ಯಾವುದೇ ಒಂದು ವಿಚಾರವನ್ನು ನಾವು ಚಿಂತಿಸ್ತಾ ಹೋದರೆ ಅದಕ್ಕೆ ಕೊನೆನಿಲ್ಲ. ಅದಕ್ಕೆ ಕೊನೆ ಅಂದರೆ ಚಿತೆನೇ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಬಂದರೂ ಕೂಡ ಆ ಕಷ್ಟಗಳ ಬಗ್ಗೆ ಯೋಚನೆ ಮಾಡೋದು ಬೇರೆ, ಚಿಂತೆ ಬೇರೆ. ಚಿಂತೆ ಮಾಡಿದ್ರೆ ಪ್ರತಿ ಕ್ಷಣ ಅದ್ರ ಬಗ್ಗೆನೇ ಕೊರಗ್ತಿರ್ತೀವಿ. ಆ ಕೊರಗ್ತಿದ್ದಾಗ ಊಟ ಬೇಡ ಅನಿಸುತ್ತೆ. ಕಂಪ್ಲೀಟ್ ಮನಸ್ಸು ನಮ್ಮ ಹತೋಟಿಯಲ್ಲಿರಲ್ಲ, ಏನೂ ಮಾಡೋಕ್ಕೆ ಮನಸ್ಸು ಬರಲ್ಲ. ಆ ಕೊರಗಿನಿಂದನೇ ಅನೇಕ ರೀತಿಯ ರೋಗಗಳು ಬರೋಕ್ಕೆ ಶುರುವಾಗುತ್ತೆ, ಅನಾರೋಗ್ಯಕ್ಕೊಳಗಾಗ್ತೇವೆ, ಜೀವನ ಅಂತ್ಯ ಆಗುತ್ತೆ ಸ್ನೇಹಿತರೆ. ಯಾವತ್ತಿಗೂ ಕೂಡ ಅಷ್ಟೇ. ಎಷ್ಟೋ ಜನ ನೋಡಿದ್ದೀನಿ, ಇವತ್ತಿನ ಖುಷಿಯನ್ನು ಅನುಭವಿಸೋದನ್ನು ಬಿಟ್ಟು ನಾಳೆಯ ಚಿಂತೆಗೆ ಯೋಚನೆ ಮಾಡಿ ಇವತ್ತಿನ ಖುಷಿಯನ್ನು ಮರ್ತು ಬಿಟ್ಟಿದ್ದಾರೆ. ಯಾವತ್ತೂ ಕೂಡ ಈ ಕ್ಷಣ ಬದುಕ್ತಿದ್ದೀವ, ಮುಂದಿನ ಕ್ಷಣಗಳ ಬಗ್ಗೆ ಯೋಚನೆ ಬೇರೆ, ಆದರೆ ಚಿಂತೆ ಇರಬಾರ್ದು. ಯೋಚನೆ ಮಾಡಲೇಬೇಕು, ಒಂದು ಪ್ಲ್ಯಾನ್ ಮಾಡಲೇಬೇಕು, ಯಾವ ರೀತಿ ಇರಬೇಕು ಅಂತ ಯೋಚನೆ ಇರಬೇಕು. ಆ ಯೋಚನೆಗೂ ಚಿಂತೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಸ್ನೇಹಿತರೆ. ನಿಮಗೂ ಕೂಡ ಅಷ್ಟೇ, ಯಾವುದೇ ಚಿಂತೆಗಳಿದ್ದರೆ ಅತಿಯಾಗಿ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಆಗೋದು ಹಾಗೇ ಆಗುತ್ತೆ, ಅದನ್ನು ಯಾರಿಂದನೂ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಏನು ದೇವ್ರು ಬರೆದಿಟ್ಟಿದ್ದಾನೆ, ಏನು ನಡಿಬೇಕಂತಿದೆ, ಖಂಡಿತ ಅದು ಹಾಗೆ ಆಗುತ್ತೆ. ಹಾಗಂತ ನಮ್ಮ ಪ್ರಯತ್ನವನ್ನು ನಾವು ಬಿಡಬಾರ್ದು. ನಮ್ಮ ಪ್ರಯತ್ನ ಒಂದು ಕಡೆ ಇರಲಿ, ಯೋಚನೆ ಒಂದು ಕಡೆ ಇರಲಿ, ಆದರೆ ಚಿಂತೆಗೆ ಒಳಗಾಗಬಾರ್ದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಸ್ನೇಹಿತರೆ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತಿರ್ತೀನಿ. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ
ಲೈಕ್ ಮಾಡಿ. ಈ ವಿಚಾರವನ್ನು 4 ಜನತೆ ತಲುಪಿಸ್ಬೇಕು ಅನ್ನೋ ಯೋಚನೆ ನಿಮ್ಮಲ್ಲಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.